ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತಾ, ಕಾಫಿ ಆಯಿತಾ? ಎಲ್ಲರೂ ಏನು ಮಾಡ್ತಿದ್ರಿ? ಮನೆ ಕೆಲಸ ಎಲ್ಲ ಮುಗ್ದಿದೆ. ಕಸ ಗುಡಿಸಿ ಸ್ವಲ್ಪ ಪಾತ್ರೆ ಇದೆ, ತೊಳೆದ್ಬಿಟ್ಟು ಬಟ್ಟೆ ವಾಶ್ ಮಾಡಬೇಕು ಇವತ್ತು. ನೋಡಿ, ಕೆಲಸ ಎಲ್ಲ ಮುಗ್ದಿದೆ. ಆದರೆ ಹೇಳ್ತಾರದು ಮಾತ್ರ ಎಲ್ಲ ಕೆಲಸ ಇನ್ನೂ ಇದೆ ಅಂತ. ಇರುತ್ತಲ್ಲ, ಮನೆ ಅಂದಮೇಲೆ ಕೆಲಸಗಳಿದ್ದಿದೆ, ಸೊ ಮಾಡಬೇಕು. ಆ್ಯಂಡ್ ನಾಳೆ ಶಿವರಾತ್ರಿ ಇದೆ ಅಲ್ವಾ, ಸೊ ಅದಕ್ಕೆ ಕೆಲವೊಂದು ಪೂಜೆ ಐಟಮ್ಸ್ ಎಲ್ಲ ತರಬೇಕು. ಸೊ ಪೂಜೆಗೆಲ್ಲದನ್ನು ಪ್ರಿಪೇರ್ ಮಾಡ್ಕೋಬೇಕು. ಆ್ಯಕ್ಚುಲಿ ನನ್ನೊಂದು ಸ್ಯಾರಿ ಇದೆ, ಒಂದು ನಿಮಿಷ ಆಗಿ ತೋರಿಸ್ತೀನಿ. ಸ್ಯಾರಿ ಇದೇನೆ. ಈ ಸ್ಯಾರಿ ಬ್ಲೌಸ್ ಪೀಸ್ ತೊಗೊಂಡಿದ್ದೆ, ಬಟ್ ಇನ್ನೂ ಹೊಲಿಸಿಲ್ಲ. ಇದು ನನ್ನ ಮಮ್ಮಿ ಕೊಟ್ಟಿದ್ದು ನನ್ನ ಫೇವ್ರೆಟ್ ಸ್ಯಾರಿ. ಇದು ಗ್ರೀನ್ ವಿತ್ ಪಿಂಕ್ ಬಾರ್ಡರ್ ಇದೆ. ಇದಿವತ್ತು ಬ್ಲೌಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾಳೆ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಕಡೆ ಥರ ಹೇಳೋದ್ನಲ್ಲ, ಕನ್ವೀನಿಯನ್ಸ್ ಇಲ್ಲ. ನೋಡಬೇಕು, ಸ್ವಲ್ಪ ಹುಡುಕಬೇಕು. ಆ್ಯಂಡ್ ಇವತ್ತು ಐಬ್ರೋಸ್ ಮಾಡಿರ್ಬೇಕು. ಅದಕ್ಕೂ ಮುಂಚೆ ಇವತ್ತು ನಾನು ಸ್ವಲ್ಪ ಫೇಶಿಯಲ್ ಎಲ್ಲ ಮಾಡ್ಕೊಳ್ತೀನಿ. ನಿಮಗೂ ಹೇಳ್ತೀನಿ ಯಾವ ಥರ ಫೇಶಿಯಲ್ ಮಾಡ್ಕೋಬೇಕು, ಗ್ಲೋ ಬರಬೇಕು ಫೇಸ್ಗೆ ಅಂತಂದರೆ ಯಾವ ಥರ ನಾವು ಹೈಜಿನಾಗಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇವತ್ತು ಹಾಗೆ ಕೆಲಸನೂ ಇದೆ. ಇವತ್ತು ಮಾರ್ಕೆಟಿಗೆ ಹೋಗಬೇಕು. ಫೇಶಿಯಲ್ ಮಾಡೋ ಟೈಮ್ಗೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನಗೆ ಕಣ್ಣೆಲ್ಲ ಸ್ವಲ್ಪ ಕೆಂಪಾಗಿ ಹೋಗಿದೆ. 2-3 ಡೇಸಿಂದ ಸ್ವಲ್ಪ ಕೋಲ್ಡಾಗಿ ಹೋಗಿದೆ ನನಗೆ. ಈಗ ಸ್ವಲ್ಪ ನೀರು ಪರವಾಗಿಲ್ಲ, ನಾರ್ಮಲ್ ವಾಟರ್ ಬರ್ತಾ ಇದೆ. ಅಪ್ಪ, ಅವಾಗ ಫ್ರಿಜ್ ವಾಟರ್ ಇದ್ದಂಗಿತ್ತು. ಕೈ ಕಾಲು ಮುಖ ಏನು ತೊಳೆಯೋಕ್ಕೆ ಆಗ್ತಿರ್ಲಿಲ್ಲ. ಬಿಸಿನೀರು ಕಾಯೋದಕ್ಕೆ 1 ಅವರ್ ಬೇಕಾಗಿತ್ತು, ಅಷ್ಟು ಕಷ್ಟ ಆಗ್ತಾಯಿತ್ತು. ಈಗ ಓಕೆ, ಸ್ವಲ್ಪ ನೀರು ಬರೋಲ್ಲ. ಆದರೂ ನೋಡಿ ನನಗೆ ಕಣ್ಣೆಲ್ಲ ಸ್ವಲ್ಪ ಕೆಂಪಾಗಿ ಹೋಗಿದೆ. ಈಗ ನಿದ್ದೆಯಿಂದ ಎದ್ದು ಬಂದ ಹಾಗೆ. ಓಕೆ, ಇವತ್ತು ಬ್ರೇಕ್ಫಾಸ್ಟು ಹಬ್ಬಿ ಮಿಲೆಟ್ ಗಂಜಿ ಇದೆಯಲ್ಲ, ಅದನ್ನೇ ಕುಡ್ಕೊಂಡು ಹೋದರು. ಈಗ ನನ್ನ ಹಿಪ್ಪಿ ಇದೆ, ಹಿಪ್ಪಿ ಮ್ಯಾಗಿನೇ ಮಾಡ್ಕೊಂಡು ತಿನ್ಕೊಂಡ್ರೆ ಆಯಿತು. ಮಾಡಿಕೊಂಡು ಇವತ್ತು ಸ್ವಲ್ಪ ಹೊರಗಡೆನೂ ಕಸ ಗುಡಿಸ್ಬಿಡ್ತೀನಿ, ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು. ತುಂಬ ಕೆಲಸ ಇದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಫೇಶಿಯಲ್ ಮಾಡೋ ಟೈಮಲ್ಲಿ ಮತ್ತೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ನನಗೆ ಒಂದು 10% ಅಷ್ಟು ಕೆಲಸ ಇದೆ. ಅಂದರೆ ಕಸ ಗುಡಿಸಿ ಮನೆ ಒರೆಸ್ಬೇಕು. ಸೊ ಮಾರ್ಕೆಟ್ಗೆ ಇವತ್ತು ಮಧ್ಯಾಹ್ನ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಫಸ್ಟು ನಾನು ಅಂದರೆ ಒಂದು 2 to 3 ಮಂತ್ಸ್ ಗ್ಯಾಪ್ ತೊಗೊಂಡು ನಾನು ಫೇಶಿಯಲ್, ಸ್ಕ್ರಬ್ ಇದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಹೊರಗಡೆ ನಾವು ಬಿಸಿಲಿಗೆಲ್ಲಾದರೂ ಹೊರಗಡೆ ಹೋದಾಗ ನಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ ಅಲ್ವಾ. ಸೊ ಆಗ ನೀವು ಡಿ-ಟ್ಯಾನ್ ಪ್ಯಾಕ್ ಯೂಸ್ ಮಾಡಿ. ಡಿ-ಟ್ಯಾನ್ ಪ್ಯಾಕ್ ನಾನು ಯೂಸ್ ಮಾಡೋ ಟೈಮಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಯೂಸ್ ಮಾಡೋದು ಅಂದರೆ. ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಟೈಮು ನಾವು ಪಾರ್ಲರ್ಗೆ ಹೋಗೋದಕ್ಕಾಗಲ್ಲ. ಕೆಲವೊಂದು ಟೈಮು ನಮಗೆ ಅನುಕೂಲತೆನೇ ಇರಲ್ಲ ಸಮ್ ಟೈಮು. ಸೊ ಇದನ್ನು ನಾವೇ ಮನೇಲಿ ಮಾಡೋದು ಕಲ್ತ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಹಾಗೆ ನಾನು ನಿಮಗೂ ತೋರಿಸ್ಕೊಡ್ತೀನಿ ನಾನು ಹೇಗೆ ಫೇಶಿಯಲ್ ಮಾಡ್ಕೊಳ್ತೀನಿ ಅಂತ. ಯಾರಿಗೆಲ್ಲ ಇಲ್ಲ ನನಗೆ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆಲ್ಲ ಇಷ್ಟ ಇಲ್ಲ, ನಮ್ಮ ಮನೇಲಿ ಒಪ್ಪಲ್ಲ, ಕೆಲವರು ಇರ್ತಾರೆ ಅಲ್ವಾ. ಈಗಿನ ಈ ಟ್ರೆಂಡಲ್ಲಿ ಯಾರೂ ಆ ಥರ ಎಲ್ಲ ಇರಲ್ಲ, ಎಲ್ಲ ಪಾರ್ಲರ್ಗೆ ಹೋಗ್ತಾರೆ, ಆ ಥರ ಏನಿಲ್ಲ. ಆದರೆ ನಾನು ಕೇಳೋದಂಗೆ ಕೆಲವು ಹಳ್ಳಿ ಸೈಡು ಹೆಣ್ಮಕ್ಳನ್ನ ಕಳಿಸಲ್ಲ. ಆಗ ಅವ್ರು ಏನು ಮಾಡ್ಬೋದು ಅಂದರೆ, ನ್ಯಾಚುರಲ್ಲಾಗಿ ಮನೇಲೇ ಹೇಗೆ ನಾವು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ನಾವು ಹೇಗೆ ಆರ್ಗ್ಯಾನಿಕ್ ಆಗಿ ನಾವು ಫೇಶಿಯಲ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ಫೇಶಿಯಲ್ಲೇ ಇಷ್ಟ ಇಲ್ವೋ ಅವರು ಮುಲ್ತಾನ್ ಮಿಟ್ಟಿ ಯೂಸ್ ಮಾಡ್ಬೋದು. ನಾನು ರೋಸಾ ಕಂಪನಿದು ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದು ಒಂದು 6-7 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಫೆಕ್ಟ್ ಚೆನ್ನಾಗಿದೆ. ಇಲ್ಲಿ ಲೋಕಲ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮುಲ್ತಾನ್ ಮಿಟ್ಟಿ ಆ್ಯಕ್ಚುಲಿ ಸ್ಕಿನ್ಗೆ ತುಂಬ ಒಳ್ಳೆಯದು. ಈಗ ನಾನು ಕಾಫಿ ಸ್ಕ್ರಬ್ ತಗೋತಾ ಇದ್ದೀನಿ. ಎಕ್ಸಿಬಿಷನಲ್ಲಿ ಸೇಲ್ ಹಾಕಿದ್ರಲ್ಲ, ನಮ್ಮ ಮೈಸೂರಿಗೆ ಬಂದಾಗ ಎಕ್ಸಿಬಿಷನ್ ಸೇಲ್ ಹಾಕಿದ್ರು. ಅಲ್ಲಿ ಇದು ನ್ಯಾಚುರಲ್ ಅಲ್ವಾ, ಸೊ ಆರ್ಗ್ಯಾನಿಕ್ ಆಗಿದೆ ಅಂತ ಹೇಳಿ ಒಂದು ಕಾಫಿ ಸ್ಕ್ರಬ್ನ ತೊಗೊಂಡಿದ್ದೀನಿ. ಸೊ ಇವಾಗ ಕಾಫಿ ಸ್ಕ್ರಬ್ ಯೂಸ್ ಮಾಡಿ ನಾನು ನೆಕ್ಸ್ಟ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಇದನ್ನು ಕೂಡ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಹೇಗೆ ಕಾಫಿ ಸ್ಕ್ರಬ್ ಹೇಗೆ ಯೂಸ್ ಮಾಡೋದು, ಮನೆಯಲ್ಲೇ ನಾವೇ ಹೇಗೆ ಸ್ಕ್ರಬ್ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ.
ಸ್ಕ್ರಬ್ ಯೂಸ್ ಮಾಡಿದಾಗ ಯಾವುದೇ ಈ ಥರ ಫೇಶಿಯಲ್ ಥಿಂಗ್ಸ್ ಯೂಸ್ ಮಾಡಿದಾಗ ಒಂದು ಮಿನಿಮಮ್ ಅಂದ್ರೂ ಒಂದು 10 ಮಿನಿಟ್ಸು ಫೇಸ್ ಅದು ಡ್ರೈ ಆಗೋ ತನಕ ಫೇಸಲ್ಲೇ ಇಟ್ಕೋಬೇಕು. ಮತ್ತು ನಾವು ಇದನ್ನು ಯೂಸ್ ಮಾಡಿದ್ಮೇಲೆ ಫೇಸ್ಗೆ ಸೋಪನ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಈಗ ಸ್ವಲ್ಪ ಜಾಸ್ತಿ ಇಲ್ಲ, ಪಾತ್ರೆ ಇದೆ. ನೆಕ್ಸ್ಟು ಬಟ್ಟೆ ವಾಶ್ ಮಾಡಬೇಕು, ಮೆಷಿನ್ಗೆ ಹಾಕಬೇಕು. ನನ್ನ ಮೆಷಿನ್ದು ಒಂದು ಸಮಸ್ಯೆ ನನಗೆ. ಸೊ ಬಟ್ಟೆ ವಾಶ್ ಮಾಡೋ ಟೈಮಲ್ಲಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಎಷ್ಟು ಕೆಲಸ ಮುಗಿಸಿದ್ರು ಬೇಗ ಬೇಗ ಕೆಲಸನೇ ಮುಗಿತಾ ಇಲ್ಲ. ಸೊ ಆಲ್ಮೋಸ್ಟ್ ಕೆಲಸ ಮುಗೀತು ಮನೆಯದು. ಅಡುಗೆ ಮನೆ ಕ್ಲೀನ್ ಮಾಡಿ ಬಂದಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ಸ್ವಲ್ಪನೇ ತೊಳೆದು ಬಂದೆ, ಇನ್ನೂ ಸ್ವಲ್ಪ ತೊಳಿಬೇಕು. ಸೊ ಇವಾಗ ಮನೆ ಒರೆಸಿ ಮುಂದೆ ಎಲ್ಲ ಸ್ವಲ್ಪ ಮೆಟ್ಲೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ನಾನು ಟೆರೆಸ್ಗೆ ಹೋಗ್ತೀನಿ. ಆಗ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮನೆ ಒರೆಸ್ಬಿಟ್ಟು ಬಂದೆ. ಒಂದು ನಿಮಿಷ, ನನಗೆ ನೀರು ಕುಡಿಬೇಕು ಅನಿಸ್ತಾರೆ. ಒಂದು ನಿಮಿಷ ಬಂದೆ. ನಮ್ಮ ನೇಬರ್ಸ್ ಲೇಡೀಸ್ ಮಾತುಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು 4-5 ಜನ. ಮಾತಾಡಲಿ. ನಾನು ಜಾಸ್ತಿ ಮಿಂಗಲ್ ಹಾಕೋಕ್ಕೆ ಹೋಗಲ್ಲ, ಕುತ್ಕೊಂಡು ಕೇಳಿಸ್ಕೊತಾ ಇರ್ತೀನಿ. ಕಿಟಕಿಯಿಂದ ಮೇಲೆ ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಡ್ತಾ ನಾನು ಒಂದು ಸ್ಮೈಲ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. 1 ನಿಮಿಷ ಹೇಳ್ಕೊಂಡ್ಬಿಡ್ತೀನಿ. ಏನು ಗೊತ್ತಾ, ನಂದು ಈ ಮೆಷಿನ್ದು ತಾಪತ್ರ ಏನಂದರೆ ಚೆನ್ನಾಗಿ ವಾಶ್ ಮಾಡುತ್ತೆ. ಇಲ್ಲಿ ಪೈಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವಾಟರ್ ಇನ್ಲೆಟ್, ಅದು ಪೈಪೇ ಇಲ್ಲ. ಪೈಪು ಮತ್ತು ಯಾಕಿಲ್ಲ ಅಂತಲೂ ಹೇಳ್ತೀನಿ. ಮತ್ತು ಇದು ಡ್ರೈಯರ್ ಇದೆಯಲ್ಲ, ಡ್ರೈಯರ್ ಕೂಡ ಹಾಳಾಗೋಗಿದೆ. ಇದು ಹಾಳಾಗೋಕ್ಕೆ ಕಾರಣ ಏನಂದರೆ ಇಲಿ. ರಜಕ್ಕೆ ಹೋಗಿದ್ದೀವಿ, ಹೊಸದಾಗಿ ತಂದಿದ್ರು ಇದು ಮೆಷಿನ್ನು. ನಾವು ರಜಕ್ಕೆ ಹೋಗಿದ್ದೀವಿ. ಇಲಿದೊಂದು ಪ್ರಾಬ್ಲಮ್ಮು. ನಾನು ಆಗಲೇ ಹೇಳಬೇಕು ಅಂದ್ಕೊಂಡಿದ್ದೆ. ಇಲಿದಂತೂ ಅಯ್ಯೋ, ನಮಗೆ ರಾತ್ರಿ ಎಲ್ಲ ಒಂದೊಂದ್ಸಲ ನಿದ್ರೆನೇ ಬರಲ್ಲ. ಎಲ್ಲಿ ಹೋಲ್ ಇರುತ್ತೆ ಅಲ್ಲೆಲ್ಲ ಬಂದೇ ಬಿಡುತ್ತೆ. ಅದು ಒಡೆದು ಈಚೆ ಹಾಕದೆ. ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ಮು. ಇಲ್ಲ ಕೆಳಗಡೆ ನಮ್ಮದು ಪರವಾಗಿಲ್ಲ, ಫಸ್ಟ್ ಫ್ಲೋರು, ಮೇಲ್ಗಡೆ ನೋಡಬೇಕು. ಅಯ್ಯೋ, ಇಲಿ ಕಾಟ, ಕೆಳಗಡೆ ಹಾವಿನ ಕಾಟ. ಈಗ ಸ್ವಲ್ಪ ಪರವಾಗಿಲ್ಲ. ಬೇಸಿಗೆಗಾಲದಲ್ಲಿ ಸ್ವಲ್ಪ ಹಾವುಗಳು ಬರ್ತವೆ ಇಲ್ಲಿ. ತುಂಬ ಇದು ಥಾರ್ ಡೆಸರ್ಟ್ ಅಲ್ವಾ, ಸೊ ಅದಕ್ಕೆ ಬರುತ್ತೆ. ಇನ್ನೇನಂದರೆ ಇವಾಗ ಇದಕ್ಕಿನ್ನೇನು ಸಮಸ್ಯೆ ಅಂದರೆ ಇನ್ಲೆಟ್ ಹಾಳಾಗೋಗಿದೆ. ಅದಕ್ಕೆ ನೀರನ್ನು ತೆಗೆದು ತುಂಬಿಸ್ಬೇಕು ನಾನೇ ಫಸ್ಟು. ಇದು ಒಂದು ಸಮಸ್ಯೆ. ಇನ್ನೊಂದು ವಿಷಯ ಏನಂದರೆ, ನನ್ನ ಗಂಡ ನಂಗೆ ಏನಂತ ರೇಗಿಸ್ತಾರೆ ಗೊತ್ತಾ? ಬಟ್ಟೆ ವಾಶ್ ಮಾಡಬೇಕಾದ್ರೆ ಮೈಸೂರು ಗೋಕುಲಮಲ್ಲಿ ಇದು ಬಟ್ಟೆ ಒಗಿತಾರಲ್ಲ, ಅಲ್ಲಿಗೆ ಡೋಬಿ ಸೆಂಟರು, ಅಲ್ಲಿಗೆ ನಿನ್ನ ಸೇರಿಸ್ಬಿಡ್ತೀನಿ. ಫಸ್ಟು ಹಂಗೆ ಹೇಳೋಕ್ಕೆ ಮುಂಚೆ ಬಟ್ಟೆ ಒಗೆಯೋದನ್ನ ನೋಡ್ಬಿಟ್ಟು ಬಂದ್ಬಿಟ್ಟು ಹೇಳೋದು, ಕೆಲಸ ಖಾಲಿ ಇದೆ, ಕೆಲ್ಸಕ್ಕೆ ಹೋಗ್ತೀಯ ಅಂತ. ನಾನು ಯಾವ ಕೆಲಸಕ್ಕೂ ಹೋಗಲ್ಲಪ್ಪ ಅಂತ. ಪರವಾಗಿಲ್ಲ, ತುಂಬ ಒಳ್ಳೆ ಸಂಬಳ ಕೊಡ್ತಾರಂತೆ, ಕೆಲ್ಸಕ್ಕೆ ಹೋಗು ಅಂತಂದರು. ಸರಿ, ಏನು ಕೆಲಸ ಅಂತ ನಾನು ಇಲ್ಲೇನೋ ಅಂತ ಅಂದ್ಕೊಂಡು, ಏನು ಕೆಲಸ ಅಂತಂದರೆ ಡೋಬಿ ಘಾಟಲ್ಲಿ ಬಟ್ಟೆ ಒಗೆಯೋ ಜಾಬ್ ಇದೆಯಂತೆ, ಹೋಗು ಅಂತಾರೆ. ಇಷ್ಟು ಒಂದು ಕಡೆ ನಗು ಬಂದು, ಅವಾಗ ಫಸ್ಟು ಸಿಟ್ಟು ಬಂತು, ಆಮೇಲೆ ನಗು ಬಂದ್ಬಿಡ್ತು ಅವ್ರು ಹೇಳಿದ ಮಾತು ಕೇಳಿ. ಆಮೇಲೆ ಮನೆ ಕೆಲಸ ಎಲ್ಲ ಜಾಸ್ತಿ ಮಾಡ್ತಾರೆ, ಕಂಟಿನ್ಯೂ ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀನಲ್ಲ, ಅದಕ್ಕಂತಾರೆ ಮನೆ ಕೆಲಸ ಖಾಲಿ ಇದೆ, ಮನೆ ಕೆಲಸ ಕೊಡಿಸ್ಲಾ ಅಂತ. ಅಲ್ಲ, ನಮ್ಮ ಮನೆ ಕೆಲಸ ಮಾಡಿದೆ ಇನ್ನೇನು ಮಾಡಬೇಕು, ಮತ್ತು ಸುಮ್ಮನೆ ಇರೋಕ್ಕಾಗುತ್ತಾ? ಹಿಂಗೆ ಸುಮ್ಮನೆ ರೇಗಿಸ್ತಾರೆ. ಆಗಾಗ ಮಧ್ಯೆ ಕೋಳಿ ಜಗಳಗಳು ಕೂಡ ಆಗ್ತಾ ಇರುತ್ತೆ ನಮ್ಮ ಮಧ್ಯೆ. ಇದು ಸಮಸ್ಯೆ. ಮನೆ ಪಾತ್ರೆ ಒಂದಿದೆ, ಪಾತ್ರೆ ವಾಶ್ ಮಾಡಿಬಿಟ್ಟು ಪಾತ್ರೆ ವಾಶ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೇಕು, ನಾನು ಬಟ್ಟೆ ವಾಶ್ಗೆ ಇಟ್ಬಿಟ್ಟು ಈಗ ನೀರು ಹೀಟಿಗೆ ಇಟ್ಬಿಡ್ತೀನಿ ಸ್ನಾನ ಮಾಡೋದಕ್ಕೆ.
ಇಟ್ಬಿಟ್ಟು ಹೋಗಿ ಹೊರಗಡೆ ಎಲ್ಲ ಮೆಟ್ಲೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀರು ಹಾಕಿ ನೀಟಾಗಿ ತೊಳೆದು ಬಂದರೆ ನಾನೆಲ್ಲ ಕೆಲಸ ಕಂಪ್ಲೀಟು. ನೆಕ್ಸ್ಟು ಸ್ನಾನ ಮಾಡಿಕೊಂಡು ನಾನು ಟೆರೆಸ್ಗೆ ಹೋಗ್ತೀನಿ. ಟೆರೆಸ್ಗೆ ಹೋದಾಗ ನಿಮಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ವಿಷಯ ಹೇಳಬೇಕಿತ್ತು. ನಾನು ಆನ್ಲೈನಿಂದ ಹೇರ್ ಸೆರಮ್ ತರಿಸ್ಕೊಂಡಿದ್ದೆ. ಇದು ಆನಿಯನ್ ಕಂಡೀಷ್ನರು. ನನ್ನ ರೆಗ್ಯುಲರ್ ಇದು ಹೇರ್ ಬಾತ್ ಮಾಡಿದಾಗೆಲ್ಲ ನಾನು ಕಂಡೀಷ್ನರ್ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಏನಂದರೆ ಫ್ರಿಝಿ ಹೇರ್ ಇರುತ್ತಲ್ಲ ಅವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ಲು. ಆ್ಯಕ್ಚುಲಿ ನಂದೇನು ಫ್ರಿಝಿ ಇಲ್ಲ, ನಾನು ಆ್ಯಕ್ಚುಲಿ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸಿದೆ. ಈಗ ಸ್ವಲ್ಪ ಸ್ಟ್ರೈಟ್ನಿಂಗ್ ಕಮ್ಮಿ ಆಗಿದೆ. ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ಲ, ಸೊ ನಂಗೆ ರೆಗ್ಯುಲರಾಗಿ ಕಂಡೀಷ್ನರ್ ಯೂಸ್ ಮಾಡಬೇಕು. ಯಾರಿಗೆಲ್ಲ ಫ್ರಿಝಿ ಹೇರ್ ಇದೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಈ ಇನ್ಫಾರ್ಮೇಷನ್ನ ಹೇಳಿದೆ ಅಷ್ಟೇ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದು ಕಂಡೀಷ್ನರ್ನ ನೀವು ಯೂಸ್ ಮಾಡಿ. ಸೊ ಶಾಂಪೂ ಮಾಡಿದಾಗ ಕಂಪಲ್ಸರಿ ಕಂಡೀಷ್ನರ್ ಯೂಸ್ ಮಾಡಿದ್ರೆ ಹೇರ್ ಚೆನ್ನಾಗಿರುತ್ತೆ. ಓಕೆ, ಈಗ ಬಟ್ಟೆ ವಾಶಿಗೆ ಒಂದೊಂದಾಗಿ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು, ಜಾಸ್ತಿ ಬಟ್ಟೆ ಒಗೆಯೋದಕ್ಕೆ ಬೆಡ್ಶೀಟು ಟವಲ್ಸ್ಗಳೇ ನಾನು ಜಾಸ್ತಿ ಹಾಕ್ತಾ ಇರ್ತೀನಿ. ಓಕೆ, ನಾನು ಸ್ನಾನ ಮುಗಿಸಿ ಪಾತ್ರೆ ತೊಳೆದು ಸ್ನಾನ ಮುಗಿಸಿ ನಾನು ಟೆರೆಸ್ಗೆ ಹೋದ್ಮೇಲೆ ಸೊ ಅಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, 3 ಗಂಟೆ ಈಗ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಎಲ್ಲ ಕೆಲಸ ಮುಗಿಸಿ ಹೋಗಿ ಅಡುಗೆ ಮಾಡಬೇಕು. ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅಬ್ಬಿನೇ ಬೇಗ ಬಂದು ಮಾರ್ಕೆಟ್ಗೆ ಹೋಗಿ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ತೊಗೊಬಂದಿದ್ದಾರೆ. ಹೋಗಿ ನಾನು ಈಗ ಟೆರೆಸಿಗೆ ಬಂದಿದ್ದೀನಿ ತಲೆ ಒಣಗಿಸ್ಕೊಳ್ಳೋದಕ್ಕೆ. ಒಣಗಿಸ್ಕೊಂಡು ಇನ್ನು ನೆಕ್ಸ್ಟ್ ನಾನು ಬೇರೆ ಕೆಲಸ ನೋಡ್ಕೋಬೇಕು. ಅದೇ ಹೇಳಿದ್ನಲ್ಲ, ಅಡುಗೆ ಒಂದು ಮಾಡ್ಕೋತೀನಿ. ಅದು ಬಿಟ್ಟರೆ ನಾನು ಟೆರೆಸಿಗೆ ಬರ್ತಾ ಇನ್ನೊಂದು ಮರ್ತುಬಿಟ್ಟೆ. ರೈಸು ಸ್ವಲ್ಪ ನೆನೆಸಿಟ್ಟಿದ್ದೆ ಈ ಪಾರಿವಾಳಕ್ಕೆ ಅಂತ, ಅದನ್ನು ತೊಗೊಂಡು ಬಂದಿಲ್ಲ. ಈಗ ಒಣಗಿಸ್ಕೊಂಡು ರೆಡಿ ಆಗಿಬಿಟ್ಟು ಅದಕ್ಕೆ ಸ್ವಲ್ಪ ರೈಸ್ ಇದೆ ತಂದು ಹಾಕಿಬಿಟ್ಟು ನೆಕ್ಸ್ಟ್ ನೋಡ್ಕೋತೀನಿ. ಆ್ಯಕ್ಚುಲಿ ಐಬ್ರೋ ಮಾಡಿಸ್ಬೇಕಾಗಿತ್ತು, ಬೆಳಗ್ಗೆ ಹೋಗಿ ಐಬ್ರೋ ಮಾಡಿಸ್ತೀನಿ. ಬಿಲ್ಪತ್ರೆ ಬೆಳಗ್ಗೆ ಸಿಗುತ್ತೆ ಅಂತ ಹೇಳಿದ್ರಂತೆ. ಸೊ ಬೆಳಗ್ಗೆ ಹೋಗಿ ಅದು ಒಂದು ಕೆಲಸ ಆಗೋಗುತ್ತೆ. ನಾನು ಇನ್ನೊಂದು ಹೇಳಬೇಕು, ನೀವು ಸ್ನಾನ ಮಾಡಿದ ತಕ್ಷಣ ಹೇರ್ ವಾಶ್ ಮಾಡ್ತೀರಲ್ಲ, ಆಗ ಹೇರ್ ಸೆರಮ್ ಯೂಸ್ ಮಾಡಿ. ಅದರ ಶೈನಿಂಗ್ ಇರುತ್ತೆ ಮತ್ತು ಹೇರ್ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹೇರ್ ಚೆನ್ನಾಗಿ ಇಟ್ಕೋಬೇಕು ಅಂತ ಇಷ್ಟ ಇರುತ್ತಲ್ಲ, ಅವರು ಇದನ್ನು ಯೂಸ್ ಮಾಡಿ. ಸೆರಮ್ ಇಂಥದ್ದೇ ಅಂತಿಲ್ಲ, ಯಾವ್ದು ಬೇಕಾದರೂ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ನನಗೆ ಕೆಲಸ ಮುಗಿಸಿ ನನಗೆ ಸ್ನಾನ ಮುಗಿಸಿ ಬರೋ ತನಕ ನನಗೆ ಸಾಕಾಗೋಯ್ತು. ಎಷ್ಟು ಕೆಲಸ ಮಾಡಿದ್ರು ಕೆಲಸ ಅಂತೂ ಇದ್ದಿದ್ದೆ. ಸೊ ಈಗ ಹೋಗಿ ತಲೆ ಒಣಗಿಸ್ಕೊಂಡು ಹೋಗ್ತೀನಿ ಕೆಳಗಡೆ. ಮತ್ತು ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಇನ್ನೊಂದು ವಿಷಯ ಹೇಳಬೇಕು, ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಹೋದಾಗ ಅಲ್ಲಿ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಕ್ಯಾಂಪಸ್ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಓಕೆನಾ? ಸೊ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.